ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರ ಜೀವನದಲ್ಲಿ ಸಾವಂದ್ರೇನೋ, ನಮ್ಮ ನಿಜವಾದ ಸ್ವರೂಪ ಏನೋ, ಈ ಥರದ ಪ್ರಶ್ನೆಗಳು ಬರ್ತಾನೇ ಇರುತ್ತಲ್ವಾ? ಇವತ್ತು ನಾವು ಭಗವದ್ಗೀತೆಯ ಒಂದು ಅದ್ಭುತ ಜ್ಞಾನದ ಬಗ್ಗೆ ತಿಳಿಯೋಣ. ಅದೇ ಆತ್ಮದ ಅಮರ ಸ್ವರೂಪ. ಇದು ನಮ್ಮ ಅಸ್ತಿತ್ವದ ಬಗ್ಗೆ ನಮಗಿರೋ ಕಲ್ಪನೆಯನ್ನೇ ಬದಲಾಯಿಸಿಬಿಡ್ಬೋದು. ನೋಡಿ, ಆತ್ಮ ಅಂದ್ರೆ ಏನು, ಸಾವು ಬಂದಾಗ ಅದಕ್ಕೇನಾಗುತ್ತೆ, ಇದು ಬಹುಶಃ ನಾವೆಲ್ಲರೂ ಒಂದಲ್ಲ ಒಂದ್ಸಲ ಯೋಚನೆ ಮಾಡಿರುವಂಥ ಪ್ರಶ್ನೆ. ಗೀತೆ ಇದಕ್ಕೆ ತುಂಬಾನೇ ಸುಂದರವಾದ, ಸ್ಪಷ್ಟವಾದ ಉತ್ತರ ಕೊಡುತ್ತೆ. ಈ ಜ್ಞಾನದ ಹಿನ್ನೆಲೆ ಏನು ಗೊತ್ತಾ? ಕುರುಕ್ಷೇತ್ರ ಯುದ್ಧಭೂಮಿ. ತನ್ನ ಬಂಧು ಬಳಗದವರ ವಿರುದ್ಧವೇ ಹೋರಾಡಬೇಕಾದ ಪರಿಸ್ಥಿತಿ ಬಂದಾಗ ಅರ್ಜುನ ಸಂಪೂರ್ಣವಾಗಿ ದುಃಖದಲ್ಲಿ ಮುಳುಗಿ ಹೋಗಿರ್ತಾನೆ. ಆಗ ಶ್ರೀಕೃಷ್ಣ ಅವನ ಗೊಂದಲ, ಅವನ ಶೋಕವನ್ನು ದೂರ ಮಾಡಲಿಕ್ಕೆ ಈ ಆತ್ಮಜ್ಞಾನವನ್ನ ಬೋಧಿಸ್ತಾನೆ. ಸರಿ, ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಶ್ರೀಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ, ಆತ್ಮದ ನಿಜವಾದ ಸ್ವರೂಪ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು, ಸಾವು ಮತ್ತೆ ಕೊಲ್ಲೋದು ಅನ್ನೋ ಭಯದಿಂದ ನಾವು ಹೊರಗೆ ಬರಬಹುದು ಅಂತ. ಈಗ ಕೇಳಿ ಅಧ್ಯಾಯ 2 ಶ್ಲೋಕ 21. ವೇದಾ ವಿನಾಶಿನಂ ನಿತ್ಯಂ ಯ ಯೇನ ಮಜಮವ್ಯಯಂ ಕಥಂ ಸ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿಕಂ. ಅಂದ್ರೆ, ಓ ಪಾರ್ಥ, ಯಾರು ಆತ್ಮ ಅವಿನಾಶಿ, ಅದಕ್ಕೆ ಹುಟ್ಟಿಲ್ಲ, ಅದಕ್ಕೆ ಯಾವತ್ತೂ ನಾಶವಿಲ್ಲ, ಬದಲಾವಣೆ ಇಲ್ಲ ಅಂತ ತಿಳ್ಕೊಂಡಿರ್ತಾನೋ ಆ ವ್ಯಕ್ತಿ ಇನ್ನೊಬ್ಬರನ್ನೇ ಹೇಗೆ ಕೊಲ್ಲೋಕ್ಕಾಗತ್ತೆ ಅಥವಾ ಕೊಲ್ಲಿಸಕ್ಕೆ ಹೇಗೆ ಸಾಧ್ಯ ಅಲ್ವಾ? ಅಂದ್ರೆ ಇದರ್ಥ ಏನು? ನಾವು ಮಾಡುವ ಕ್ರಿಯೆಗಳು ದೇಹಕ್ಕೆ ಮಾತ್ರ ಸೀಮಿತ, ಆತ್ಮಕ್ಕೆಲ್ಲ ಅನ್ನೋದು. ಮುಂದೆ ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೇಗೆ ಹೋಗುತ್ತೆ ಅನ್ನೋದನ್ನ ವಿವರಿಸೋಕೆ ಶ್ರೀಕೃಷ್ಣ ಒಂದು ತುಂಬಾನೇ ಫೇಮಸ್ ಆದ, ಪವರ್ಫುಲ್ ಆದ ಉದಾಹರಣೆ ಕೊಡ್ತಾನೆ. ಮುಂದಿನ ಶ್ಲೋಕ ಅಧ್ಯಾಯ 2 ಶ್ಲೋಕ 22. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಈ ಉದಾಹರಣೆಯ ಮೊದಲ ಭಾಗವನ್ನ ನೋಡೋಣ. ನಾವು ಹಳೆ ಬಟ್ಟೆಗಳನ್ನ, ಅಂದ್ರೆ ಜೀರ್ಣವಾದ ಬಟ್ಟೆಗಳನ್ನ ಹೇಗೆ ತೆಗೆದು ಹಾಕ್ತೀವೋ, ಹೇಗೆ ಹೊಸ ಬಟ್ಟೆ ಹಾಕೊಳ್ತೀವೋ ಅಷ್ಟೇ ಸಹಜವಾಗಿ ಆತ್ಮ ಕೂಡ ಹಳೆಯ ನಿರುಪಯುಕ್ತವಾದ ಶರೀರವನ್ನ ಬಿಟ್ಟು ಹೊಸ ಶರೀರವನ್ನ ಸೇರ್ಕೊಳ್ಳುತ್ತೆ. ನೋಡಿ, ಈ ಹೋಲಿಕೆ ಸಾವಿನ ಭಯವನ್ನೇ ತೆಗೆದುಹಾಕುತ್ತೆ. ಯಾಕಂದ್ರೆ ಸಾವು ಅನ್ನೋದು ಅಂತ್ಯ ಅಲ್ಲ, ಅದೊಂದು ಬದಲಾವಣೆ ಅಷ್ಟೇ. ಸರಿ, ಆತ್ಮವನ್ನ ಯಾಕೆ ನಾಶ ಮಾಡಕ್ಕಾಗಲ್ಲ, ಅದರ ಗುಣಗಳೇನು, ಇದನ್ನ ವಿವರಿಸುವ ಕೆಲವು ಶ್ಲೋಕಗಳನ್ನ ಈಗ ನೋಡೋಣ. ಇವು ಆತ್ಮ ಯಾಕೆ ಅಜೇಯ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ಅಧ್ಯಾಯ 2 ಶ್ಲೋಕ 23. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಇದರ ಮುಂದುವರೆದ ಭಾಗ ಅಧ್ಯಾಯ 2 ಶ್ಲೋಕ 24. ಅಚ್ಛೇದ್ಯೋಯಂ ಅಧಾಹ್ಯೋಯಂ ಅಕ್ಲೇದ್ಯೋ ಅಶೋಷ್ಯಯೇವ ಚ ನಿತ್ಯಃ ಸರ್ವಗತಃ ಸ್ಥಾಣುರು ಅಚಲೋಯಂ ಸನಾತನಃ. ಹಾಗಾದ್ರೆ ಈ 2 ಶ್ಲೋಕಗಳ ಸಾರಾಂಶ ಏನು? ಆತ್ಮವನ್ನ ಯಾವ ಆಯುಧದಿಂದಲೂ ಕತ್ತರಿಸೋಕಾಗಲ್ಲ, ಬೆಂಕಿ ಅದನ್ನ ಸುಡೋಕಾಗಲ್ಲ, ನೀರು ನೆನ್ಸೋಕಾಗಲ್ಲ, ಗಾಳಿ ಒಣಗಿಸೋಕೆ ಆಗಲ್ಲ. ಯಾಕೆಂದ್ರೆ ಅದು ಶಾಶ್ವತ, ಎಲ್ಲೆಲ್ಲೂ ಇದೆ, ಸ್ಥಿರವಾಗಿದೆ, ಅಚಲವಾಗಿದೆ ಮತ್ತು ಸನಾತನವಾದದ್ದು. ಅಂದ್ರೆ ಯಾವುದೇ ಭೌತಿಕ ಶಕ್ತಿ ಅದರ ಮೇಲೆ ಪ್ರಭಾವ ಬೀರಕ್ಕಾಗಲ್ಲ. ಎಂಥ ಅದ್ಭುತವಾದ ವಿವರಣೆ ಅಲ್ವಾ? ಸರಿ, ಇಷ್ಟೆಲ್ಲ ಜ್ಞಾನವನ್ನ ಕೊಟ್ಮೇಲೆ ಶ್ರೀಕೃಷ್ಣ ಈ ವಿಷಯವನ್ನ ಮುಗಿಸ್ತಾ ಇದೆಲ್ಲ ಅರ್ಜುನನ ದುಃಖಕ್ಕೆ ಹೇಗೆ ಪರಿಹಾರ ಕೊಡುತ್ತೆ ಅಂತ ನೇರವಾಗಿ ಹೇಳ್ತಾನೆ. ಅಧ್ಯಾಯ 2 ಶ್ಲೋಕ 25. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದುತ್ವೈನಂ ನಾನು ಶೋಚಿತುಮರ್ಹಸಿ. ಆತ್ಮ ಕಣ್ಣಿಗೆ ಕಾಣಿಸಲ್ಲ, ನಮ್ಮ ಯೋಚನೆಗೂ ಮೀರಿದ್ದು ಮತ್ತೆ ಅದಕ್ಕೆ ಯಾವ ಬದಲಾವಣೆಯೂ ಇಲ್ಲ. ಈ ಸತ್ಯ ಗೊತ್ತಾದ್ಮೇಲೆ ಕೇವಲ ತಾತ್ಕಾಲಿಕವಾದ ಈ ದೇಹಕ್ಕಾಗಿ ದುಃಖ ಪಡೋದು ಸರಿನಾ? ಖಂಡಿತ ಅಲ್ಲ. ಇದನ್ನೇ ಶ್ರೀಕೃಷ್ಣ ಅರ್ಜುನ್ನಿಗೆ ಹಾಗೆ ನಮ್ಮೆಲ್ಲರಿಗೂ ಕೊಡ್ತಾ ಇರೋ ಅಂತಿಮ ಸಂದೇಶ. ಹಾಗಾದ್ರೆ ಒಂದು ಕ್ಷಣ ಯೋಚನೆ ಮಾಡಿ. ಆತ್ಮದ ಈ ಅಮರ ಸ್ವರೂಪದ ಅರಿವು ನಮ್ಮ ಜೀವನವನ್ನ, ನಾವು ಎದುರಿಸೋ ಸವಾಲುಗಳನ್ನು ನೋಡೋ ದೃಷ್ಟಿಯನ್ನೇ ಹೇಗೆ ಬದಲಾಯಿಸಬಹುದು ಅಲ್ವಾ? ಇದು ನಾವು ಚಿಂತನೆ ಮಾಡಬೇಕಾದ ವಿಷಯ. ಈ ವಿಶ್ಲೇಷಣೆಯನ್ನ ನೋಡಿದಕ್ಕಾಗಿ ಧನ್ಯವಾದಗಳು. ಜ್ಞಾನಕೋಶ ಒಂದು ಬಹುಭಾಷಾ ಚಾನೆಲ್. ಇಲ್ಲಿ ನಾವು ಇಂಗ್ಲಿಷ್, ಹಿಂದಿ, ಮರಾಠಿ, ತಮಿಳು, ಗುಜರಾತಿ ಮತ್ತು ಬೆಂಗಾಳಿ ಭಾಷೆಗಳಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಹಂಚಿಕೊಳ್ತೀವಿ. ಅಷ್ಟೇ ಅಲ್ಲ, ಶೀಘ್ರದಲ್ಲೇ ಇನ್ನಷ್ಟು ಪ್ರಮುಖ ಭಾಷೆಗಳಲ್ಲೂ ನಮ್ಮ ವಿಡಿಯೋಗಳು ಲಭ್ಯವಾಗಲಿದೆ. ಸನಾತನ ಧರ್ಮದ ಅಮೂಲ್ಯ ಜ್ಞಾನವನ್ನ ಸರಳವಾಗಿ, ಸ್ಪಷ್ಟವಾಗಿ ಎಲ್ಲರಿಗೂ ತಲುಪಿಸೋದೇ ನಮ್ಮ ಗುರಿ. ನಮ್ಮ ಚಾನೆಲ್ನಲ್ಲಿ ಶ್ರೀಮದ್ ಭಾಗವತ, ಭಗವದ್ಗೀತೆ, ಮಹಾಭಾರತ,
ಲಲಿತಾ ಸಹಸ್ರನಾಮ, ದೈವತ್ತಿನ್ ಕುರಳ್, ಮಹಾರಾಷ್ಟ್ರ ಮತ್ತು ಬಂಗಾಳದ ಸಂತರ ವಾಣಿ, ಹಾಗೆಯೇ ಆದಿಶಂಕರರ ದಿವ್ಯ ಕಥೆಗಳ ಬಗ್ಗೆ ಪ್ರತಿದಿನ ವಿಡಿಯೋಗಳನ್ನು ಹಲವಾರು ಭಾಷೆಗಳಲ್ಲಿ ನೀವು ನೋಡಬಹುದು. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಜ್ಞಾನಕೋಶ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಗ ನಮ್ಮ ದೈನಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಈ ದಿವ್ಯ ಜ್ಞಾನವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬ, ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಸನಾತನ ಧರ್ಮದ ಜ್ಯೋತಿಯನ್ನು ಸದಾ ಬೆಳಗಿಸೋಣ.